ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಈ ದಿನ ಚಕ್ರ ಧ್ಯಾನವನ್ನು ಮಾಡಲು ಹೊರಟಿದ್ದೇವೆ. ಎಲ್ಲರೂ ದಯವಿಟ್ಟು ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಬಹುದು. ಪದ್ಮಾಸನ, ಅರ್ಧ ಪದ್ಮಾಸನ ಅಥವಾ ವಜ್ರಾಸನದಲ್ಲೂ ಕುಳಿತುಕೊಳ್ಳಬಹುದು. ದಯವಿಟ್ಟು 1 ಅವರ್ 1 ಗಂಟೆ ಈ ಒಂದು ಧ್ಯಾನಕ್ಕಾಗಿ ಮೀಸಲಿಡಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಮೇಡಮ್ ಕ್ಷಮೆ ಇರ್ಲಿ, ಪಿರಮಿಡ್ ಉಪಯೋಗಿಸಬಹುದಾ? ಖಂಡಿತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನೆಲದ ಮೇಲೆ ಕುಳಿತುಕೊಳ್ಳೋರು 1 ಗಂಟೆ ಕೂತ್ಕೋಬೇಕಂದ್ರೆ ತಮ್ಮ ಸೀಟ್ ಕೆಳಗಡೆ ಯಾವ್ದಾದ್ರು ಒಂದು ಲೈಟ್ ಆಗಿ ಬೆಡ್ ಶೀಟ್ ಮಡಚಿ, ಅಗಲಿಕ್ಕೆ ಮಡಚಿ, ಅಥವಾ ಪಿಲ್ಲೋ ಕವರ್ ಸ್ವಲ್ಪ ತೆಳ್ಳಗಿರ್ಲಿ, ತುಂಬಾ ದಪ್ಪದು ಬೇಡ, ಅದನ್ನ ಹಾಕೊಂಡು ಕೂತ್ಕೊಳ್ಳಿ. ತಮ್ಮ ಬೆನ್ನು ಆಗ ನೇರವಾಗಿರುತ್ತೆ ಮತ್ತು ತುಂಬಾ ಹೊತ್ತು ಕುಳಿತುಕೊಳ್ಳಲು ಸಹಾಯ ಮಾಡುತ್ತೆ. ಕನ್ನಡಕ ಯಾರಾದ್ರೂ ಹಾಕಿದ್ರೆ ದಯವಿಟ್ಟು ಕನ್ನಡಕನ ತೆಗೆದು ಪಕ್ಕಕ್ಕಿಡಿ. ಯಾರಾದ್ರೂ ನೀರು ಕುಡಿಬೇಕು ಅಂತಿದ್ರೆ ನೀರು ಕುಡೀರಿ. ಮೈಯೆಲ್ಲ ಸಡಿಲ, ಎಲ್ಲೂ ಬಿಗಿ ಆಗದ ರೀತಿಯಲ್ಲಿ ರಿಲ್ಯಾಕ್ಸ್ ಆಗಿ ತಮ್ಮ ಮೈ ಮೇಲೆ ಹಾಕಿಕೊಂಡಿರೋ ಬಟ್ಟೆಗಳನ್ನು ಬೇಕಾದ್ರೆ ಸಡಿಲಗೊಳಿಸ್ಕೊಂಡು ದಯವಿಟ್ಟು ಕುಳಿತುಕೊಳ್ಳಿ. ಎಲ್ಲರೂ ಸಿದ್ಧರಾಗಿದ್ದೀರಾ? ಈಗ ಫಸ್ಟ್ ನಮ್ಮ ದೇಹ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು. ಯಾವುದೇ ಯೋಚನೆಗಳು ಬೇಡ. ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿದ್ದಾಗ ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತೆ. ಅದರಿಂದ ಒಂದು ಎಲ್ಲಿಯೂ ಬಿಗಿತಾ ಇಲ್ದಿರ ಒಂದು ಸಮತೋಲನದಲ್ಲಿರಲು ಸಹಾಯ ಮಾಡುತ್ತೆ ಶರೀರ. ಈಗೆಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತಿದ್ದೀರಾ. ಕನ್ನಡಕಗಳನ್ನು ತೆಗೆದು ಪಕ್ಕಕ್ಕಿಟ್ಟಿದ್ದೀರಾ. ಚೇರ್ ಮೇಲೆ ಕುಳಿತಿರುವವರು ತಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ ಕುಳಿತುಕೊಳ್ಳಿ. ಎಲ್ಲರೂ ಕೈಗಳನ್ನು, ತಮ್ಮ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ಬಿಗಿ ಇಲ್ಲದಿರ ಸಲೀಸಾಗಿ ತಮ್ಮ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಮೆದುವಾಗಿ ಕಣ್ಣು ಮುಚ್ಚಿ ತಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡೋಣ. ತಲೆಯ ಭಾಗ ರಿಲ್ಯಾಕ್ಸ್ ಆಗಿದೆ. ಎಲ್ಲರೂ ಉಸಿರಿನ ಕಡೆ ಗಮನವಿರಲಿ ಮತ್ತು ಹೇಳುವ ಕಡೆ, ನಾನು ಹೇಳುವ ಮಾತಿನ ಮೇಲೆ ನಿಗಾ ಇರಲಿ. ತಲೆಯ ಮೇಲ್ಭಾಗ ರಿಲ್ಯಾಕ್ಸ್ ಆಗಿದೆ. ಮುಖದ ಸ್ನಾಯುಗಳು ರಿಲ್ಯಾಕ್ಸ್ ಆಗಿದೆ. ಕಣ್ಣುಗಳು ಮೆದುವಾಗಿ ಮುಚ್ಚಿವೆ. ಕೆನ್ನೆಯ ಸ್ನಾಯುಗಳು, ದವಡೆಗಳು ಸಡಿಲಗೊಂಡಿದೆ, ಅಂದರೆ ರಿಲ್ಯಾಕ್ಸ್ ಆಗಿದೆ. ಕತ್ತಿನ ಭಾಗ ರಿಲ್ಯಾಕ್ಸ್ ಆಗಿದೆ. ನಮ್ಮ ಭುಜಗಳು ಬಿಗಿಯಾಗಿರುತ್ತೆ. ಭುಜಗಳು ರಿಲ್ಯಾಕ್ಸ್ ಆಗಿವೆ. ಕೈಗಳು ತೋಳುಗಳು ಬೆರಳುಗಳವರೆಗೂ ರಿಲ್ಯಾಕ್ಸ್ ಆಗಿದೆ. ನಮ್ಮ ಬೆನ್ನಿನ ಹಿಂಭಾಗ, ಬೆನ್ನು ನೇರವಾಗಿರಲಿ, ರಿಲ್ಯಾಕ್ಸ್ ಆಗಿದೆ. ಎದೆಯ ಭಾಗ ರಿಲ್ಯಾಕ್ಸ್ ಆಗಿದೆ. ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಿದೆ. ನಮ್ಮ ಆಸನ ಸೀಟ್ ಹಿಂಬದಿ ನೇರವಾಗಿ ಕುಳಿತಿದ್ದೇವೆ, ರಿಲ್ಯಾಕ್ಸ್ ಆಗಿದೆ. ತೊಡೆಗಳು ರಿಲ್ಯಾಕ್ಸ್ ಆಗಿವೆ. ಮೊಣಕಾಲುಗಳು, ಮೀನಖಂಡಗಳು, ಆಂಕಲ್ಸ್ ಮತ್ತು ನಮ್ಮ ಪಾದಗಳು, ಕಾಲಿನ ಬೆರಳುಗಳು ಎಲ್ಲವೂ ರಿಲ್ಯಾಕ್ಸ್ ಆಗಿವೆ. ಈಗ
ನಮ್ಮ ಶರೀರ ಪೂರ್ಣವಾಗಿ ರಿಲ್ಯಾಕ್ಸ್ ಸ್ಥಿತಿಯಲ್ಲಿದೆ, ಎಲ್ಲಿಯೂ ಬಿಗಿತವಿಲ್ಲ. ಈಗ ನಾವು ಚಕ್ರಧ್ಯಾನವನ್ನು ಮಾಡಲು ಹೊರಟಿದ್ದೇವೆ. ನಮ್ಮ ದೇಹ ಇದಕ್ಕೆ ಸಹಕರಿಸುತ್ತಿದೆ. ನಮ್ಮ ದೇಹದಲ್ಲಿ 72,000 ನರಗಳ ಮಂಡಲವಿದೆ. ಈ ನರು ಅಥವಾ ನಾಡಿ ಅಂತ ಏನ್ ಹೇಳ್ತೀವಿ, ಈ ನೆಟ್ವರ್ಕ್, ಈ 72,000 ನಾಡಿಗಳಿಂದ ಸಂಯೋಜನೆಗೊಂಡಿರುವ ನರಗಳ ಹಾಗೂ ನಾಡಿಗಳ ಶಕ್ತಿ ಕೇಂದ್ರಗಳೆಂದು ನಮ್ಮ ಶರೀರದಲ್ಲಿ 7 ಚಕ್ರಗಳಿವೆ, 7 ಚಕ್ರಗಳಿವೆ. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳನ್ನು ಇವು ತೋರಿಸುತ್ತವೆ. ಇವು ಎಲ್ಲಿವೆ? ನಮ್ಮ ಬೆನ್ನು ಮೂಳೆಯ ಮೇಲೆ ನಾವು ಊಹೆ ಮಾಡಿಕೊಳ್ಳಬೇಕು. ನಮ್ಮ ಶರೀರದ ತಳಭಾಗ ಅಂದ್ರೆ ನಾವು ಏನ್ ಇವಾಗ ಕೂತಿದ್ದೀವಿ, ನಮ್ಮ ಆಸನದ ಮಧ್ಯ ಏನ ಸತ್ರ ನಮ್ಮ ಬೆನ್ನು ಮೂಳೆ ಕೊನೆಗೊಳ್ಳುತ್ತೆ, ತುತ್ತ ತುದಿ. ಈ ತುದಿಯ ಭಾಗದಲ್ಲಿ ಮೂಲಾಧಾರ ಚಕ್ರವಿದೆ. ಇನ್ನೊಂದ್ ಸ್ವಲ್ಪ ಹಂಗೆ ಮೇಲೆ ಬಂದ್ರೆ ಹೊಕ್ಕಳು ಮತ್ತು ನಮ್ಮ ಏನಸ್ ಮಧ್ಯಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರ, ನಮ್ಮ ನಾಭಿಯ ಹತ್ತಿರ ಮಣಿಪೂರ ಚಕ್ರ, ನಮ್ಮ ಎದೆಯ ಮಧ್ಯಭಾಗದಲ್ಲಿ ಅನಾಹತ ಚಕ್ರ, ಗಂಟಲಿನ ಭಾಗದಲ್ಲಿ ವಿಶುದ್ಧ ಚಕ್ರ, 2 ಹುಪ್ಪುಗಳ ಮಧ್ಯೆ ಆಜ್ಞಾ ಚಕ್ರ. ಹಾಗೆ ಮೇಲ್ಭಾಗಕ್ಕೆ ಹೋದರೆ ನಮ್ಮ ತಲೆಯ ಮಧ್ಯಭಾಗದಲ್ಲಿ ಮೇಲ್ಮುಖವಾಗಿ ಸಹಸ್ರಾರ ಚಕ್ರಗಳು ಇವೆ. ಇವು ನಮ್ಮ ಬೆನ್ನು ಮೂಳೆಯ ಮೇಲೆ ಇದೆ ಎಂದು ನಾವು ಊಹಿಸಿಕೊಳ್ಳಬೇಕು. ಅದು ಅಲ್ಲದೆ ನಮ್ಮ ಸ್ಥೂಲ ಶರೀರವನ್ನು ಅಲ್ಲದೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಮೇಲೆ ನಾವು ಮುದ್ರೆಗಳನ್ನು ಹಾಕಬಹುದು. ಈ ಮುದ್ರೆಗಳು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಮ್ಮ ದೇಹವೆಂಬುದನ್ನು ದೇವಾಲಯವನ್ನಾಗಿಯೋ ಮಾನವನನ್ನು ಮಾಧವನನ್ನಾಗಿಸುವುದರಲ್ಲಿ ಸಮತ್ರ ಪಾತ್ರ ವಹಿಸುತ್ತದೆ. ಈ ವೈದ್ಯಕೀಯ ಶಾಸ್ತ್ರದಲ್ಲಿ ವಿವರವಾಗಿ ಗುರುತಿಸಿರುವ ಈ 7 ನರಮಂಡಲಗಳ ಪುಂಜಗಳು ಅಂದ್ರೆ ನರ್ವ್ ಪಲ್ಸಸ್ ಅಂತೀವಿ. ಯೋಗಶಾಸ್ತ್ರದಲ್ಲಿ ವಿವರಿಸಿರುವ ಚಕ್ರಗಳಿಗೂ ಸ್ಪಷ್ಟವಾಗಿ ಸಮನ್ವಯ ಮಾಡಬಹುದು. ಈ 7 ಚಕ್ರಗಳಿಗೂ ವಿಶಿಷ್ಟವಾದ ಬೀಜಾಕ್ಷರಗಳು ಅಥವಾ ನಾಡಿ. ಇದಕ್ಕೆ ಆಕಾರ ಇದೆ, ಸ್ವರೂಪ ಇದೆ, ಅದಕ್ಕೆ ಆದ ಸ್ಥಾನ ಇದೆ, ವರ್ಣ ಬಣ್ಣ ಇದೆ, ಸ್ವರ ಇದೆ ಹಾಗೂ ಮುದ್ರೆಗಳೂ ಇದೆ. ಈಗ ನಾವು ನಮ್ಮ ಶರೀರವನ್ನು ರಿಲ್ಯಾಕ್ಸ್ ಮಾಡಿದ್ದೇವೆ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ ಮತ್ತು ದೀರ್ಘವಾಗಿ ಉಸಿರನ್ನು ಬಿಡೋಣ. ನಾವು ದೀರ್ಘವಾಗಿ ಉಸಿರನ್ನು ಬಿಡುವಾಗ ಮೂಗಿನ ಮೂಲಕ ಉಸಿರನ್ನು, ಈ ಉಸಿರೇ ಆಮ್ಲಜನಕ, ಇದೇ ನಮ್ಮ ಪ್ರಾಣ, ಇದೇ ನಮ್ಮ ಎನರ್ಜಿ. ನಾವು ಉಸಿರನ್ನು ತೆಗೆದುಕೊಳ್ಳುವಾಗ ಗಂಟಲಿನ ಮೂಲಕ, ಎದೆಯ ಮೂಲಕ ಹಾದು ಹೊಟ್ಟೆಯ ಕೆಳಭಾಗದವರೆಗೂ ನಾವು ಉಸಿರನ್ನು ಭಾವಿಸಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡಾಗ ನಮ್ಮ ಹೊಟ್ಟೆ ಮುಂದೆ ಉಬ್ಬಿದಂತೆ ಬರಬೇಕು. ಈಗ ದೀರ್ಘವಾಗಿ, ನಿಧಾನವಾಗಿ ಅಂದ್ರೆ ಸರಳವಾಗಿ, ಅಂದ್ರೆ ಸೌಂಡ್ ಬರಬಾರದು. ನಾವು ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಸರಳವಾಗಿ, ದೀರ್ಘವಾಗಿ, ಪೂರ್ಣವಾಗಿ ನಾವು ತೆಗೆದುಕೊಳ್ಳಬೇಕು. ಈಗ ಎಲ್ಲರೂ ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನು 3 ಬಾರಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಅದೇ ರೀತಿ ಸರಳವಾಗಿ, ದೀರ್ಘವಾಗಿ, ಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಹೊರಗೆ ಬಿಡುವಾಗ ಮೊದಲು ಗಂಟಲಿನಿಂದ ಹೊರ ಹೋಗುತ್ತದೆ, ನಂತರ ಎದೆಯ ಭಾಗದಿಂದ ಹೊರ ಹೋಗುತ್ತದೆ, ನಂತರ ಹೊಟ್ಟೆಯ ಭಾಗದಿಂದ ಹೊರ ಹೋಗುತ್ತದೆ. ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆ ಫಸ್ಟ್ ಮುಂದೆ ಬರುತ್ತೆ, ನಂತರ ಎದೆ ತುಂಬಬೇಕು, ನಂತರ ಗಂಟಲು ತುಂಬಬೇಕು. ಉಸಿರನ್ನು ಬಿಡುವಾಗ ಗಂಟಲು, ಎದೆ
ಹೊಟ್ಟೆ. ಈ ರೀತಿ ದೀರ್ಘವಾಗಿ 3 ಬಾರಿ, ನಿಮಗೆ ಎಷ್ಟಾಗುತ್ತೋ 5 ಬಾರಿ ದೀರ್ಘವಾಗಿ ಉಸಿರಾಡಿ. ನಿಧಾನವಾಗಿ ದೀರ್ಘವಾಗಿ ಪೂರ್ಣವಾಗಿ ಉಸಿರಾಡಿದಾಗ ಈ ಒಂದು ಪ್ರಾಣ ಶಕ್ತಿ ನಮ್ಮ ದೇಹದ ಪ್ರತಿಯೊಂದು ಸೆಲ್ ಇದಕ್ಕೆ ತಲುಪಲು ಸಹಾಯ ಆಗುತ್ತೆ. ಯಾವಾಗ ನಮ್ಮ ಸೆಲ್ಲುಗಳು ಜೀವಂತವಾಗಿರುತ್ತದೆ, ಪ್ರತಿದಿನ ಲಕ್ಷಾಂತರ ಸೆಲ್ಲುಗಳು ಸಾಯುತ್ತಾ ಇರುತ್ತವೆ, ಲಕ್ಷಾಂತರ ಸೆಲ್ಲುಗಳು ಹುಟ್ಟುತ್ತಾ ಇರ್ತದೆ. ಇದು ಪ್ರಕೃತಿ ನಿಯಮ. ಈ ಸೆಲ್ಲುಗಳು ಸದಾ ಜೀವಂತವಾಗಿರಲು ನಮಗೆ ಅವುಗಳಿಗೆ, ಈ ಸೆಲ್ಲುಗಳಿಗೆ ಪ್ರಾಣವಾಯು, ಆಮ್ಲಜನಕ ಅಥವಾ ಶಕ್ತಿ, ಎನರ್ಜಿ ನಾವು ನೀಡಬೇಕಾಗುತ್ತೆ. ಹೇಗೆ ನಾವು ನೀಡ್ತೀವಿ? ನಾವು ಉಸಿರಾಡುವ ಮೂಲಕ. ಉಸಿರಾಡುವ ಮೂಲಕ ಆಮ್ಲಜನಕವನ್ನು ಹೊರಗೆ ತೆಗೆದುಕೊಳ್ಳುತ್ತೇವೆ. ಉಸಿರನ್ನು ಬಿಡುವಾಗ ಇಂಗಾಲದ ಡೈಆಕ್ಸೈಡ್ ಅನ್ನು ನಾವು ಹೊರಗೆ ಬಿಡುತ್ತೇವೆ. ಈ ಒಂದು ಉಸಿರನ್ನು ತೆಗೆದುಕೊಂಡಾಗ ಈ ಆಮ್ಲಜನಕ ರಕ್ತಕ್ಕೆ ಸೇರಿ ಈ ರಕ್ತವು ಕಾರ್ಬೋಹೈಡ್ರೇಟ್ಗಳು ಏನೇನು ನಾವು ದೇಹಕ್ಕೆ, ಶರೀರಕ್ಕೆ ತಿನ್ನುತ್ತೇವೋ ಅವೆಲ್ಲವೂ ಸೆಲ್ಲುಗಳಿಗೆ ತಲುಪಬೇಕು. ಈ ರೀತಿ ದೀರ್ಘವಾಗಿ ಉಸಿರಾಡಿದಾಗ ಆಮ್ಲಜನಕ ರಕ್ತದಲ್ಲಿರುವ ಎಲ್ಲ ಪೋಷಕಾಂಶಗಳನ್ನು ಈ ಒಂದು ಸೆಲ್ಲುಗಳಿಗೆ ತಲುಪಲು ನೆರವಾಗುತ್ತೆ. ನಾವು ಯೂಶುವಲ್ ಆಗಿ ಮೇಲೆ 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 ಉಸಿರಾಡ್ತೀವಿ. ಈ ಮೇಲೆ 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 ಉಸಿರಾಡೋದ್ರಿಂದ ಸೆಲ್ಲುಗಳಿಗೆ ತಲುಪಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ ನಮ್ಮ ಮನಸ್ಸೂ ಸಹ ಯಾವಾಗಲೂ ಶಾಂತವಾಗಿರಲು ಅವಕಾಶ ಆಗುವುದಿಲ್ಲ. ನೀವು ದೀರ್ಘವಾಗಿ ಉಸಿರಾಡಿದಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ನಮ್ಮ ಶರೀರವೂ ಸಹ ಶಾಂತವಾಗಿ ಇರಲು ಇದು ಸಹಾಯ ಮಾಡುತ್ತೆ. ನಮ್ಮ ಶರೀರ ಏನು ತೋರಿಸುತ್ತೋ ನಮ್ಮ ಮನಸ್ಸು ಆ ರೀತಿ ಇರುತ್ತೆ. ನಾವು ಮನಸ್ಸಿನಲ್ಲಿ ಏನು ಆಲೋಚನೆಗಳು ಮಾಡುತ್ತೇವೋ ಅದು ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ಇದರಿಂದಲೇ ಸುಮಾರು ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂತ ಹೇಳ್ತೀವಿ. ಸೈಕೋ ಅಂದ್ರೆ ಮನಸ್ಸು, ಸೋಮ ಅಂದ್ರೆ ಶರೀರ. ಈ ಚಕ್ರಗಳಿಗೆ ಬೇರೆ ಬೇರೆ ಮುದ್ರೆಗಳು ಇದ್ದರೂ ಧ್ಯಾನ ಮಾಡುವುದರಿಂದ ನಾವು ಧ್ಯಾನ ಮುದ್ರೆನೇ ಇಟ್ಕೊಳ್ಳೋಣ. ಯಾವುದು? ಚಿನ್ ಮುದ್ರೆ. ಹೆಬ್ಬೆರಳು ಮತ್ತು ಮೊದಲ ಬೆರಳು ಸ್ಲೈಟ್ ಆಗಿ 2 ತುದಿಗಳು ಟಚ್ ಆಗುವಂತೆ ಹಿಡಿದ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ನಾವು ಉಸಿರಾಡುವಾಗ ತಣ್ಣನೆಯ ಗಾಳಿ ಒಳ ಹೋಗುತ್ತಿರುವುದ ಬಗ್ಗೆ ನೀವು ಗಮನಿಸಬಹುದು. ಉಸಿರನ್ನು ಬಿಡುವಾಗ ಸ್ವಲ್ಪ ಬಿಸಿ ಗಾಳಿ ಹೊರ ಹೋಗುತ್ತಿರುವುದನ್ನು ನಾವು ಗಮನಿಸಬಹುದು. ಈಗ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ನಾನು ಆತ್ಮ, ನನ್ನಲ್ಲಿರುವ ಪರಮಾತ್ಮ ಇತರರಲ್ಲೂ ಇದ್ದಾನೆ ಅಂತ ಭಾವಿಸಿ, ಉಸಿರನ್ನು ಬಿಡುವಾಗ ನಾನು ಮನಸ್ಸೂ ಅಲ್ಲ, ನಾನು ಶರೀರವೂ ಅಲ್ಲ ಎಂದು ಭಾವಿಸಬೇಕು. ಇನ್ಹೇಲ್ ಮಾಡುತ್ತಾ ದಯೆ, ಕರುಣೆ, ಮಮತೆ ಇವುಗಳನ್ನು ನಾವು ತುಂಬಿಕೊಳ್ಳಬೇಕು. ಎಕ್ಸೇಲ್ ಮಾಡುತ್ತಾ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳನ್ನು ಹೊರ ಹಾಕುತ್ತಿರಬೇಕು. ಮತ್ತು 3 ಬಾರಿ ನಾವು ಓಂಕಾರ ಹೇಳೋಣ. ಆಕಾರ, ಊಕಾರ ಮತ್ತು ಮಾಕಾರ. ದೀರ್ಘವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಂಡು ಹೊರಗೆ ಬಿಡುವಾಗ ಆ ಆ ಆ ನೇರ ಕುಳಿತುಕೊಳ್ಳುವುದರಿಂದ
ಸಹಸ್ರಾರ ಚಕ್ರದಿಂದ ಹರಿಯುವ ಪ್ರಾಣಶಕ್ತಿಯು ನರಮಂಡಲದಲ್ಲಿ ಎಲ್ಲಾ ಚಕ್ರಗಳ ಮೂಲಕ ಸಾಗಲು ಅನುಕೂಲವಾಗುತ್ತದೆ. ದೀರ್ಘವಾಗಿ ಉಸಿರಾಡುವುದರಿಂದ ಆಲೋಚನೆಗಳು ಕಡಿಮೆ ಆಗುತ್ತದೆ ಮತ್ತು ಏಕಾಗ್ರತೆ ಬೆಳೆಯುತ್ತದೆ. ಆಯಾ ಚಕ್ರಗಳ ಮೂಲಕ ಹರಿದು ಪ್ರಾಣಶಕ್ತಿ ಹರಿದು ಚಕ್ರಕ್ಕೆ ಸಂಬಂಧಪಟ್ಟ ನಾಡಿಗಳ ಮೂಲಕ ಆ ಚಕ್ರಗಳ ಅಂಗಾಂಗಗಳಿಗೆ ಮತ್ತು ಜೀವಕೋಶಗಳಿಗೆ ಅಂದ್ರೆ ಸೆಲ್ಗಳಿಗೆ ತಲುಪಲು ಸಹಾಯ ಮಾಡುತ್ತದೆ. ಈಗ ಪ್ರತಿಯೊಂದು ಚಕ್ರಕ್ಕೆ ಹೋಗೋಣ. ಈ ಚಕ್ರಗಳು ಗ್ರಂಥಿಗಳಿಗೂ ಒಂದಕ್ಕೊಂದು ಸಂಬಂಧ ಇದೆ. ಈ ಗ್ರಂಥಿಗಳು ಹಾರ್ಮೋನುಗಳನ್ನು ಸ್ರವಿಸಲು ಅನುಕೂಲ ಮಾಡುತ್ತೆ. ಈ ಹಾರ್ಮೋನುಗಳು ಸಮ ಪ್ರಮಾಣದಲ್ಲಿ ಸ್ರವಿಸಿದಾಗ ದೇಹದಲ್ಲಿ ಆಯಾ ಹಾರ್ಮೋನುಗಳಿಗೆ ಸಂಬಂಧಿಸಿದ ಕಾರ್ಯಗಳು ಸರಿಯಾಗಿ ನಡೆಯುತ್ತವೆ. ಇದರಿಂದ ಶರೀರ ಮನಸ್ಸು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಚಕ್ರಗಳ ಮೇಲೆ ಧ್ಯಾನ ಮಾಡುವಾಗ ಚಕ್ರದ ಸ್ಥಾನ, ಬಣ್ಣ, ಅವುಗಳಿಗಿರುವ ದಳಗಳ ಸಂಖ್ಯೆ ಇವುಗಳ ಮೇಲೆ ಗಮನ ಹರಿಸಬೇಕು. ಶ್ವಾಸವನ್ನು ಆ ಚಕ್ರಕ್ಕೆ ಕಳುಹಿಸಬೇಕು. ಈಗ ಮೊದಲನೆಯದಾಗಿ ಮೂಲಾಧಾರ ಚಕ್ರ ನಮ್ಮ ಸೀಟು ಭಾಗದಲ್ಲಿ ಬೆನ್ನು ಮೂಳೆಯ ಕೊನೆಯ ಭಾಗ. ಬೇಕಂದ್ರೆ ತಾವು ಅದನ್ನ ಟಚ್ ಮಾಡಿಕೊಂಡು ಒಂದು ಸಾರಿ ಅದರ ಒಂದು ಸ್ಥಾನವನ್ನು ಗಮನಿಸಿಕೊಳ್ಳಬಹುದು. ಇದು ಸ್ಪೈನ್ನ ಕೊನೆ ಭಾಗ, ಬೆನ್ನು ಮೂಳೆಯ ಕೊನೆ ಭಾಗದಲ್ಲಿದೆ. ಇದರ ಬಣ್ಣ ಕೆಂಪು ಬಣ್ಣ, ರೆಡ್ ಕಲರ್. 4 ದಳಗಳನ್ನು ಹೊಂದಿದೆ. ಇದು ಮೂಲಾಧಾರ ಚಕ್ರ ಕೆಂಪು ಬಣ್ಣದಾಗಿದೆ, 4 ದಳಗಳನ್ನು ಹೊಂದಿದೆ. ಇದರ ತತ್ವ ಭೂತತ್ವ. ನೋಡಿ, ನಾವು ಕೂತಾಗ ಹೇಗೆ ಆ ಒಂದು ಭಾಗ ಭೂಮಿಗೆ ಸೇರುತ್ತೆ, ಜಾಯಿನ್ ಆಗಿದೆ, ಇದು ಭೂತತ್ವವನ್ನು ಹೊಂದಿದೆ. ಚಕ್ರದ ಮೇಲೆ ಗಮನ ಹರಿಸಿ. ಈಗ ಶ್ವಾಸವನ್ನು ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ತೆಗೆದುಕೊಳ್ಳಿ. ನೀವು ತೆಗೆದುಕೊಳ್ಳುವ ಶ್ವಾಸ ಮೂಲಾಧಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಶ್ವಾಸವನ್ನು ತೆಗೆದುಕೊಳ್ಳುವಾಗ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ಮೂಲಾಧಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಶ್ವಾಸವನ್ನು ಬಿಡುವಾಗ ಚಕ್ರದಿಂದ ಆ ಒಂದು ನೆಗೆಟಿವ್ ಎನರ್ಜಿ ಹೊರಹೋಗುತ್ತಿರುವುದಾಗಿ ಭಾವಿಸಿ. ಮತ್ತೆರಡು ಬಾರಿ ಇನ್ಹೇಲ್ ಅಂಡ್ ಎಕ್ಸೇಲ್ ದೀರ್ಘವಾಗಿ ಮಾಡೋಣ. ಈ ಒಂದು ಮೂಲಾಧಾರ ಚಕ್ರದ 4 ದಳಗಳ ಮಧ್ಯೆ ಒಂದು ಕೆಂಪು ಬಣ್ಣದ ಬಾಲ್ ರೂಪದಲ್ಲಿ ಇರುವುದಾಗಿ ಭಾವಿಸಿ. ಇದನ್ನು ಈಗ ನಾವು ಬೀಜಾಕ್ಷರವನ್ನು ಪಠಿಸುವುದರಿಂದ ಉದ್ದೀಪನಗೊಳಿಸೋಣ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಬಿಡುವಾಗ ಲಂ LAM ಎಂದು ಉಚ್ಚರಿಸೋಣ. ಇದನ್ನು ಕನಿಷ್ಠ 7 ಬಾರಿ ಆದರೂ ಮಾಡಬೇಕು. 7 ಬಾರಿ 11 ಬಾರಿ. ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ ಪ್ರಾಬ್ಲಮ್ ಇರುವವರು ಕೇವಲ ಮೂಲಾಧಾರ ಚಕ್ರದ ಮೇಲೆ 108 ಬಾರಿ ಮಾಡಿ ಈ ಒಂದು ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೋಬಹುದು. ಈಗ ನಾವು 7 ಬಾರಿ ಪಠಿಸೋಣ. ದೀರ್ಘವಾಗಿ ಉಸಿರನ್ನು ನಿಧಾನವಾಗಿ ದೀರ್ಘವಾಗಿ ಪೂರ್ಣವಾಗಿ ತೆಗೆದುಕೊಳ್ಳೋಣ. ಇದು ಮೂಲಾಧಾರ ಚಕ್ರಕ್ಕೆ ಈಗ ಸಮೀಪಿಸುತ್ತಿದೆ. ಈಗ ಎಕ್ಸೇಲ್ ಮಾಡೋಣ. ಎಕ್ಸೇಲ್ ಮಾಡುತ್ತಾ ಲಂ ಎಂದು ಪಠಿಸೋಣ. ಲಂ ಲಂ. ಈ ಲಂ ಎಂದು ಹೇಳುವಾಗ ಆ ಭಾಗದಲ್ಲಿ ಪೂರ್ಣವಾಗಿ ಕೆಂಪು ಬಣ್ಣ ಇರುವುದಾಗಿ ಭಾವಿಸಬೇಕು ಮತ್ತು ಆ ಚೆಂಡು ತಿರುಗುತ್ತಿರುವುದಾಗಿ. ಆ ಚೆಂಡು ತಿರುಗುತ್ತಿರುವಾಗ ಅಲ್ಲಿಂದ ರೇಸ್ ಕಿರಣಗಳು
ಒಮ್ಮೆ ಶರೀರದ ಎಲ್ಲಾ ಭಾಗದಲ್ಲೂ ಆ ಕೆಂಪು ಬಣ್ಣದಿಂದ ತುಂಬುತ್ತಿದೆ ಎಂದು ಭಾವಿಸಬೇಕು. ಮತ್ತೊಮ್ಮೆ ದೀರ್ಘವಾಗಿ ಉಸಿರಾಡೋಣ. ಎಕ್ಸೇಲ್ ಮಾಡುತ್ತಾ ಲಂ ಎಂದು ಪಠಿಸೋಣ. ಲಂ. ಆ ಕೆಂಪು ಬಣ್ಣ ಶರೀರವೆಲ್ಲ ಹರಡುತ್ತಿದೆ. ಶರೀರವನ್ನು ಶಕ್ತಿಯುತವನ್ನಾಗಿ ಮಾಡುತ್ತಿದೆ. ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳಾದ ತೊಡೆಗಳು, ಮೊಣಕಾಲುಗಳು, ಮೀನಖಂಡಗಳು, ಆಂಕಲ್ಸು, ಪಾದಗಳು, ಪಾದಗಳ ಮೇಲ್ಭಾಗ, ಬೆರಳುಗಳಲ್ಲಿ ಶಕ್ತಿ ತುಂಬುತ್ತಿರುವ ಬಗ್ಗೆ ಅನುಭವಿಸಿ. ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ಆರೋಗ್ಯವಂತಳಾಗಿದ್ದೇನೆ, ನನ್ನ ದೇಹ ಶಕ್ತಿಯುತವಾಗುತ್ತಿದೆ, ನನ್ನಲ್ಲಿನ ಭಯ ಆತಂಕ ದೂರವಾಗಿದೆ ಎಂದು ಭಾವಿಸಿ. ಆಲೋಚನೆಗಳು ಕಂಟ್ರೋಲ್ಗೆ ಬಂದಿದೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಲಂ. ಈ ಚಕ್ರ ಪೃಥ್ವಿ ತತ್ವಕ್ಕೆ ಪ್ರಧಾನವಾಗಿದೆ. ಪೃಥ್ವಿಯ ಗುಣಗಳಾದ ಭೂಮಿಯ ಗುಣಗಳು ಏನು ತೋರಿಸುತ್ತೆ? ಸ್ಥಿರತೆ, ಫರ್ಮ್ನೆಸ್, ನಿಶ್ಚಲತೆ, ಗುರುತ್ವ ಮತ್ತು ಸಹನಶೀಲತೆಗಳ ಪ್ರತೀಕವಾಗಿದೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಲಾಂ. 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 ಎಲ್ಲ ನಿಮ್ಮ ಆಲೋಚನೆಗಳೆಲ್ಲ ದೂರವಾಗಿವೆ. ನಿಮ್ಮ ದೇಹ, ನಿಮ್ಮ ತೊಡೆಗಳು, ನಿಮ್ಮ ಮೀನಖಂಡಗಳು, ಮೊಣಕಾಲುಗಳು, ಆಂಕಲ್ಸು, ಪಾದಗಳು ಎಲ್ಲವೂ ಶಕ್ತಿಯುತವಾಗಿವೆ. ನಾನು ಆರೋಗ್ಯವಂತಳಾಗಿದ್ದೇನೆ, ಆರೋಗ್ಯವಂತನಾಗಿದ್ದೇನೆ. ನನ್ನಲ್ಲಿ ಯಾವುದು ಆತಂಕವಿಲ್ಲ, ನನ್ನಲ್ಲಿ ಯಾವುದು ಭಯವೂ ಇಲ್ಲ. ಸ್ವಲ್ಪ ಹೊತ್ತು ಹಾಗೇ ಮೌನವಾಗಿರಿ. ನಿಮ್ಮ ದೇಹವೆಲ್ಲ ಕೆಂಪು ಬಣ್ಣದಿಂದ ತುಂಬಿ ಹೋಗಿದೆ. ಇದನ್ನು ಅನುಭವಿಸಿ. ಮೂಲಾಧಾರ ಚಕ್ರದಿಂದ ಆ ಒಂದು ಬಿಳಿಯ ಕಾಂತಿ ರೂಪದಲ್ಲಿ ಶಕ್ತಿಯು ನೇರವಾಗಿ ಬೆನ್ನಿನ ಮೂಳೆ ಮೇಲೆ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ.
ಈ ಸ್ವಾದಿಷ್ಠಾನ ಚಕ್ರ ನಾಭಿ ಮತ್ತು ಮೂಲಾಧಾರ ಚಕ್ರದ ಮಧ್ಯಭಾಗಕ್ಕೆ ಬರುತ್ತೆ. ಇದು ಜಲತತ್ವವನ್ನು ಹೊಂದಿದೆ. ಒಂದು 2 ಇಂಚು ಮೇಲೆ ಮೂಲಾಧಾರ ಚಕ್ರದಿಂದ ಒಂದು 2 ಇಂಚು ಮೇಲೆ ಬೆನ್ನು ಮೂಳೆ ಮೇಲೆ ಸ್ವಾದಿಷ್ಠಾನ ಚಕ್ರವನ್ನು ಭಾವಿಸಿ ನಾಭಿಯಿಂದ 1 ಇಂಚ್ ಕೆಳಗಿರುತ್ತೆ. ಇದು 6 ದಳಗಳನ್ನು ಹೊಂದಿದೆ. ಈ 6 ದಳಗಳು ಏನು ತೋರಿಸುತ್ತೆ? 6 ದಳಗಳು ಕಮಲದಂತೆ ಕೇಸರಿ ಬಣ್ಣವನ್ನು ಹೊಂದಿದೆ. ಈ 6 ದಳಗಳು 6 ತತ್ವಗಳಾದ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯಗಳನ್ನು ಸೂಚಿಸುತ್ತೆ. ಇದು ಅನ್ನಮಯ ಕೋಶಕ್ಕೆ ಸೇರಿದೆ. ಇದರ ಬೀಜಾಕ್ಷರ ವಂ, VAM. ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಲಿ. ಕಿತ್ತಲೆಯ ಬಣ್ಣ, 6 ದಳಗಳು. ಈಗ ದೀರ್ಘವಾಗಿ ಉಸಿರಾಡೋಣ. ಉಸಿರಾಡುವಾಗ ನಿಮ್ಮ ಹೊಟ್ಟೆ ಮುಂಭಾಗಕ್ಕೆ ಬರುವಂತಿರಬೇಕು, ಉಬ್ಬಿದಂತೆ. ಎಕ್ಸೇಲ್ ಮಾಡುವಾಗ ಆ ಹೊಟ್ಟೆ ಬೆನ್ನಿಗೆ ಹೋಗಿ ಅಂಟ್ಕೊಂಡಿದ್ಯೇನೋ ಅನ್ನೋ ರೀತಿಯಲ್ಲಿ ನಾವು ಉಸಿರನ್ನು ಆಚೆ ಬಿಡಬೇಕು. ಈಗ ದೀರ್ಘವಾಗಿ ಉಸಿರಾಡೋಣ. ಹಾಗೂ ಬೀಜಾಕ್ಷರ ವಂ, VAM ಇದನ್ನು ಪಠಿಸೋಣ. ನಿಮ್ಮ ಗಮನವೆಲ್ಲ ಸ್ವಾದಿಷ್ಠಾನ ಚಕ್ರ 6 ದಳಗಳು ಮತ್ತು ಕೇಸರಿ ಬಣ್ಣದ ಈ 6 ದಳಗಳ ಮಧ್ಯೆ ಒಂದು ಕಿತ್ತಲೆಯ ಬಣ್ಣದ ಬಾಲ್, ಒಂದು ಕಿತ್ತಲೆ ಹಣ್ಣು ಇದ್ದಂತೆ ಭಾವಿಸಿ. ಈಗ ನಾವು ಈ ಸ್ವಾದಿಷ್ಠಾನ ಚಕ್ರವನ್ನು ಉದ್ದೀಪನಗೊಳಿಸೋಣ. ಉದ್ದೀಪನಗೊಳಿಸುವುದರಿಂದ ಅಲ್ಲಿ ಶಕ್ತಿ ಬಿಡುಗಡೆಯಾಗಿ ಈ ಆರೆಂಜ್ ಕಲರ್ ಬಣ್ಣ ದೇಹದಲ್ಲೆಲ್ಲ ತುಂಬುತ್ತೆ. ಈ ಕಿರಣಗಳು ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಿದ ಅಂಗಾಂಗಗಳನ್ನು ಸೇರಿ ಶಕ್ತಿಯುತವನ್ನಾಗಿ ಮಾಡುತ್ತಿರುವುದನ್ನು ನಾವು ಭಾವಿಸಬಹುದು. ಯಾವುದು? ಮೂತ್ರಪಿಂಡಗಳು, ಮೂತ್ರನಾಳಗಳು, ಮೂತ್ರಕೋಶ, ಗರ್ಭಾಶಯ, ಓವರೀಸ್, ಅಂಡಾಣು, ಟೆಸ್ಟಿಸ್, ಸಂತಾನೋತ್ಪತ್ತಿ ಅಂಗಗಳು. ಇಲ್ಲಿಗೆ ಇವೆಲ್ಲ ಜಲತತ್ವ, ಎಲ್ಲ ಸ್ವಲ್ಪ ನೀರಿನ ಅಂಶವನ್ನು ಹೊಂದಿರುತ್ತಿವೆಲ್ಲ. ಇಲ್ಲಿಗೆ ಪ್ರಾಣ ಶಕ್ತಿಯು ಹರಿಯುತ್ತಿರುವ ಬಗ್ಗೆ ಭಾವಿಸಬೇಕು. ಇನ್ಹೇಲ್, ಉಸಿರನ್ನು ಹೊರಗೆ ಬಿಡುವಾಗ ವಂ, VAM, ವಾಂ. ಬೀಜಾಕ್ಷರವನ್ನು ಪಠಿಸುವಾಗ ನಿಮ್ಮ ಗಮನವೆಲ್ಲ ಸ್ವಾದಿಷ್ಠಾನ ಚಕ್ರದ ಕೇಸರಿ ಬಣ್ಣದ ಆ ಒಂದು ಚೆಂಡಿನ ರೂಪದ ಮೇಲೆ ಗಮನವಿರಲಿ. ಅಲ್ಲಿಂದ ಕೇಸರಿ ಬಣ್ಣದ ಕಿರಣಗಳು ದೇಹದಲ್ಲೆಲ್ಲ ತುಂಬಿ ಜಲತತ್ವವನ್ನು ಹೊಂದಿರುವ ಈ ಒಂದು ಮೂತ್ರಪಿಂಡಗಳು, ಮೂತ್ರನಾಳಗಳು, ಗರ್ಭಾಶಯ, ಟೆಸ್ಟೀಸು, ಓವರೀಸು ಇವೆಲ್ಲ ಪ್ರಾಣ ಶಕ್ತಿ ತುಂಬುತ್ತಿರುವ ಹಾಗೆ ಅಲ್ಲಿರುವ ದೋಷಗಳು ದೂರವಾಗುತ್ತಿದೆ ಅಂತ ಭಾವಿಸಬೇಕು ಎಕ್ಸೇಲ್ ಮಾಡುವಾಗ. ಮತ್ತು ಆ ಒಂದು ಕಂಪನವನ್ನು ಅನುಭವಿಸಿ. ಇನ್ಹೇಲ್, ಎಕ್ಸೇಲ್ ಮಾಡುವಾಗ ವಾಂ. 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 ಇದರ ಮೇಲೆ ಧ್ಯಾನ ಮಾಡುವುದರಿಂದ, ಈ ಚಕ್ರದ ಮೇಲೆ ಧ್ಯಾನ ಮಾಡುವುದರಿಂದ ನಾನೇ ಎಲ್ಲ, ಎಲ್ಲವೂ ನನ್ನದೇ, ನನ್ನಿಂದಲೇ ಆಗುತ್ತಿದೆ ಎನ್ನುವ ಭಾವನೆ ಕಳೆದು ಈ ಅಹಂ ಅನ್ನೋದು ಕಳೆಯುತ್ತೆ.
ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯಗಳನ್ನು ಬಿಡ್ತಾ ಇದೀವಿ ಅಂತ ಭಾವಿಸಬೇಕು. ಈ ಚಕ್ರದ ಮೇಲೆ ಧ್ಯಾನ ಮಾಡುವುದರಿಂದ ಬರ್ತಾ ಬರ್ತಾ ಅವು ದೂರನೂ ಆಗುತ್ತೆ. ಕೋರಿಕೆಗಳು, ಆಸೆಗಳು, ಸಂಬಂಧಗಳ ಬಗ್ಗೆ ಈ ಒಂದು ಚಕ್ರ ವ್ಯಕ್ತಪಡಿಸುತ್ತೆ. ಈ ನಾನು, ನನ್ನದು, ನಾನೇ 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 ಅನ್ನೋದೆಲ್ಲ ಏನು? ಆಸೆಗಳೇ, ಸಂಬಂಧಗಳೇ. ಇವು ಈ ಚಕ್ರಕ್ಕೆ ವ್ಯಕ್ತಪಡಿಸುವಂತ ಇದು. ಇದರ ಒಂದು ಪ್ರಧಾನ ಏನು ಅಂದ್ರೆ, ಇದು ಜಲತತ್ವವನ್ನು ಹೊಂದಿರುವುದರಿಂದ ಯಾವಾಗಲೂ ಹರಿಯುವುದು, ಕೋಮಲತೆ, ನಗ್ನತೆ ಹಾಗೂ ಯಾವುದೇ ಆಕಾರಕ್ಕೆ ತನ್ನನ್ನು ಅಳವಡಿಸಿಕೊಳ್ಳುವ ಗುಣಗಳನ್ನು ಇದು ಹೊಂದಿದೆ. ಈ ಸಾಧಕನಲ್ಲಿ ಅಂದ್ರೆ ಇದರ ಮೇಲೆ ಸಾಧನೆ ಮಾಡುವುದರಿಂದ ಸಮನ್ವಯ ಸಾಧಿಸಬಹುದು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ವಾಂ ಬ್ಲಾಡರು, ಪ್ರಾಸ್ಟೇಟು, ಓವರೀಸು, ಕಿಡ್ನೀಸು, ಗಾಲ್ ಬ್ಲಾಡರು, ಬವೆಲ್ ಮೂಮೆಂಟು, ಸ್ಪ್ಲೀನು, ಇವೆಲ್ಲವೂ ಇದಾಗುತ್ತೆ. ಈ ಧ್ಯಾನ ಮಾಡುವಾಗ, ಇದ್ರ ಮೇಲೆ ಧ್ಯಾನ ಮಾಡುವಾಗ, ಎಸ್ಪೆಷಲಿ ಸ್ವಾದಿಷ್ಠಾನ ಚಕ್ರದ ಮೇಲೆ ಧ್ಯಾನವನ್ನು ನಾವು ನದಿಗಳು ಹರಿಯುವಂತ ಜಾಗ ಇರುತ್ತಲ್ಲ, ಆ ಒಂದು ವಾಟರ್ ಮ್ಯೂಸಿಕ್, ಆ ವಾಟರ್ ಫ್ಲೋ ಮ್ಯೂಸಿಕ್ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ನದಿಗಳ ತೀರದಲ್ಲೂ ಸಹ ಇದನ್ನ ನಾವು ಮಾಡ್ಬೋದು, ಹರಿಯೋ ನೀರಿರುವಂತ ಜಾಗದಲ್ಲಿ. ವಾಂ ವಾ ಆ ಒಂದು ಕೆಂಪು ಬಣ್ಣ ದೇಹದಲ್ಲೆಲ್ಲ ತುಂಬಿದೆ. ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳು ಶಕ್ತಿಯುತವಾಗಿವೆ. ಅಲ್ಲಿನ ಎಲ್ಲ ದೋಷಗಳು ದೂರವಾಗಿವೆ. ಸ್ವಾದಿಷ್ಠಾನ ಚಕ್ರದಿಂದ ಆ ಒಂದು ಶಕ್ತಿ ಬಿಳಿಯ ಕಾಂತಿ ರೂಪದಲ್ಲಿ ಮೇಲಿನ ಮಣಿಪೂರ ಚಕ್ರಕ್ಕೆ ಸೇರುತ್ತಿರುವುದನ್ನು ಗಮನಿಸಿ. ಮಣಿಪೂರ ಚಕ್ರ ನಾಭಿಯಿಂದ 3 ಇಂಚು ಮೇಲಕ್ಕೆ ಇರುತ್ತೆ. ಇದರ ಬಣ್ಣ ಹಳದಿ ಬಣ್ಣ. ಇದು 10 ದಳಗಳನ್ನು ಹೊಂದಿದೆ. ಬೆಳಿಗ್ಗೆ ಸೂರ್ಯ ಹುಟ್ಟುವಾಗ ಏನು ಆ ಒಂದು ಹಳದಿ ಬಣ್ಣದ ಕಿರಣಗಳು ಬರುತ್ತಲ್ಲ, ಆ ಕಿರಣಗಳನ್ನು ತಾವು ಭಾವಿಸಿಕೊಳ್ಳಬಹುದು ಬಣ್ಣವನ್ನು. ಈ 10 ದಳಗಳು 5 ಪ್ರಾಣಗಳು, 5 ಉಪಪ್ರಾಣಗಳನ್ನು ಸೂಚಿಸುತ್ತೆ. 5 ಪ್ರಾಣಗಳು ವಾಯು, ಪ್ರಾಣ, ಅಪಾನ, ಸಮಾನ, ಉದಾನ. 5 ಉಪಪ್ರಾಣಗಳು ಯಾವುದು? ನಾಗ, ಕೂರ್ಮ, ದೇವದತ್ತ, ತ್ರಿಕಲ, ಧನುಂಜಯ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಇವು 5 ಪ್ರಾಣಗಳು. 5 ಉಪಪ್ರಾಣಗಳು ನಾಗ, ಕೂರ್ಮ, ದೇವದತ್ತ, ತ್ರಿಕಲ ಮತ್ತು ಧನುಂಜಯ. ಈ 10 ದಳಗಳನ್ನು ಈ ಒಂದು ಮಣಿಪೂರ ಚಕ್ರ
ತೋರಿಸುತ್ತೆ. ಇದು ಅಗ್ನಿ ತತ್ವವನ್ನು ಹೊಂದಿದೆ. ಬೆಂಕಿ ಇದು ಜೀರ್ಣಕ್ರಿಯೆ, ಯಾಕಂದ್ರೆ ಹೊಟ್ಟೆ ಭಾಗ ಆಗಿರೋದ್ರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದೆ. ಈಗ 3 ಬಾರಿ ದೀರ್ಘವಾಗಿ ಸರಳವಾಗಿ ಉಸಿರಾಡೋಣ. ದೀರ್ಘವಾಗಿ ಸರಳವಾಗಿ ಪೂರ್ಣವಾಗಿ ಉಸಿರಾಡೋಣ. ಉಸಿರಾಡುವಾಗ ವಿಶ್ವದಿಂದ ಪ್ರಾಣಶಕ್ತಿ ಮಣಿಪೂರ ಚಕ್ರಕ್ಕೆ ಸೇರುತ್ತಿರುವುದಾಗಿ, ಅಲ್ಲಿರುವ ಈ ಒಂದು ನೆಗೆಟಿವ್ ಎನರ್ಜಿ ಹೊರಹೋಗುತ್ತಿರುವುದಾಗಿ ಭಾವಿಸಿ. ಇದರ ಬೀಜಾಕ್ಷರ ರಂ. ಈ ಮಣಿಪೂರ ಚಕ್ರದಲ್ಲಿ 10 ದಳಗಳನ್ನು ಹೊಂದಿರುವ ಪದ್ಮದ ಮಧ್ಯದಲ್ಲಿ ಒಂದು ಹಳದಿ ಪ್ರಕಾಶಮಾನವಾದ ಬಣ್ಣದ ಒಂದು ಬಾಲ್ ರೂಪದಲ್ಲಿ ಚೆಂಡು ಇದೆ. ಈಗ ದೀರ್ಘವಾಗಿ ಉಸಿರಾಡುತ್ತಾ ರಂ ಬೀಜಾಕ್ಷರವನ್ನು ಪಠಿಸುತ್ತಾ ಇದನ್ನು ಉದ್ದೀಪನಗೊಳಿಸೋಣ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಪ್ರಾಣ ಶಕ್ತಿಯು ಮೂಲಾದ ಮಣಿಪೂರ ಚಕ್ರಕ್ಕೆ ತುಂಬುತ್ತಿರುವುದಾಗಿ ಭಾವಿಸಿ. ಎಕ್ಸೇಲ್ ಮಾಡುತ್ತಾ ರಂ ಬೀಜಾಕ್ಷರವನ್ನು ಪಠಿಸೋಣ. ಅಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಹೊರಹೋಗುತ್ತಿರುವುದಾಗಿ ಭಾವಿಸೋಣ. ರಂ ರಂ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಜಠರ, ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲಾಡರು, ಸ್ಪ್ಲೀನು, ಸಣ್ಣ ಕರುಳು, ದೊಡ್ಡ ಕರುಳು, ಇವುಗಳಿಗೆ ಆ ಹಳದಿ ಬಣ್ಣದ ಶಕ್ತಿಯು ಕಿರಣಗಳು ಹರಡುತ್ತಿರುವುದಾಗಿ ಭಾವಿಸಿ. ಎಕ್ಸೈಲ್ ಮಾಡುವಾಗ ಅಲ್ಲಿನ ದೋಷಗಳನ್ನು ಹೊರಹಾಕಿ ಆ ಅಂಗಾಂಗಗಳನ್ನು ಪ್ರಾಣ ಶಕ್ತಿಯನ್ನು ತುಂಬಿ ಶಕ್ತಿಯುತವನ್ನಾಗಿಸುತ್ತಿರುವಂತೆ ಭಾವಿಸಿ. ರಾಮ್ ಇಲ್ಲಿ ಇದರಿಂದ ನಮ್ಮ ದೇಹದಲ್ಲಿರುವ ಗ್ಯಾಸ್ಟ್ರಿಕ್ ಆಗ್ಬೋದು, ಅಲ್ಸರು, ಮಲಬದ್ಧತೆ, ಬ್ಲೋಟಿಂಗು, ಡಯಾಬಿಟಿಸ್ ಕೂಡ ಕಡಿಮೆ ಆಗುತ್ತಿರುವುದಾಗಿ ಭಾವಿಸಿ. ಈ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಏನ್ ಹೇಳ್ತೀವಿ ನಾವು, ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡುತ್ತಲ್ಲ, ಅದೂ ಸಹ ಒಂದು ಶಾಂತ ರೀತಿಯಲ್ಲಿರುವ ಹಾಗೆ. ಈ ಮಸಲ್ಸು, ಲಿಗಮೆಂಟ್ಸು, ಟಿಶ್ಯೂಸು ಇವೆಲ್ಲವೂ ಆಕ್ಟಿವೇಟ್ ಆಗ್ತಾ ಇದೆ. ರಾಮ್ ರಾ ಈ ಚಕ್ರವು ಅಗ್ನಿ ತತ್ವವನ್ನು ಹೊಂದಿರುವುದರಿಂದ ಇದನ್ನ ಮಣಿಪೂರ ಚಕ್ರ, ಅಗ್ನಿ ಚಕ್ರ, ಸೂರ್ಯ ಚಕ್ರ ಅಂತಾನೂ ನಾವು ಹೇಳ್ತೀವಿ, ಅಥವಾ ನಾಭಿ ಚಕ್ರ ಅಂತಾನೂ ಇದನ್ನ ಕರೀತಾರೆ. ಇದರ ಮೇಲೆ ಸಾಧನೆ ಮಾಡುವುದರಿಂದ ಸಾಧಕರಲ್ಲಿ ಅಗ್ನಿಯ ಗುಣಗಳಾದ ಶುದ್ಧತೆ, ಸಾತ್ವಿಕತೆ, ತೇಜಸ್ಸು, ವರ್ಚಸ್ಸುಗಳು ಉಂಟಾಗುತ್ತದೆ. ನಮ್ಮ ಜೀರ್ಣ ಶಕ್ತಿಯನ್ನು ಹೆಚ್ಚಿಸಿ ಜಠರಾಗ್ನಿಯನ್ನು, ಪಚನ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಯಾವಾಗ ನಮ್ಮ ದೇಹದಲ್ಲಿ, ಶರೀರದಲ್ಲಿ ಜೀರ್ಣ ಶಕ್ತಿ ಚೆನ್ನಾಗಿದೆ, ಅನೇಕ ರೋಗಗಳು ಹೊರಟೋಗುತ್ತೆ. ರಾಮ್ ರಾಮ್
ರಾಮ್ ದೇಹದಲ್ಲೆಲ್ಲ ಆ ಒಂದು ಹಳದಿ ಬಣ್ಣದ ಕಿರಣಗಳು ತುಂಬಿ ಜಠರಾಗ್ನಿಯನ್ನು ಉತ್ತೇಜಿಸಿದೆ. ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ಅಂಗಾಂಗಗಳು ಜೀರ್ಣಕ್ರಿಯೆದು ಎಲ್ಲವೂ ಶಕ್ತಿಯುತವನ್ನಾಗಿಸಿದೆ. ಜಠರಾಗ್ನಿಯನ್ನು ಹೆಚ್ಚಿಸಿದೆ, ಜೀರ್ಣ ಶಕ್ತಿಯನ್ನು ಹೆಚ್ಚಿಸಿದೆ. ಅಲ್ಲಿನ ಇರುವ ಎಲ್ಲ ನೆಗೆಟಿವ್ ಎನರ್ಜಿ, ನ್ಯೂನ್ಯತೆ ಏನಿದೆ ಅವೆಲ್ಲ ಸರಿ ಹೋಗಿವೆ. ಈ ಮಣಿಪೂರ ಚಕ್ರದಿಂದ ಆ ಒಂದು ಶಕ್ತಿಯು ಕಾಂತಿ ರೂಪದಲ್ಲಿ ಮೇಲಿನ ಅನಾಹತ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ ಈ ಅನಾಹತ ಚಕ್ರ ಹೃದಯಕ್ಕೆ ಎದೆಯ ಮಧ್ಯಭಾಗದಲ್ಲಿ ಬೆನ್ನು ಮೂಳೆಯ ಮೇಲಿದೆ. ಈ ಅನಾಹತ ಚಕ್ರ ಮನೋಮಯ ಕೋಶಕ್ಕೆ ಸೇರಿದೆ. ಇದರ ತತ್ವ ವಾಯು ತತ್ವ. 12 ದಳಗಳನ್ನು ಹೊಂದಿದೆ. ಹಸಿರು ಬಣ್ಣದಿಂದ ಕೂಡಿದೆ. ಈ ಹಸಿರು ಬಣ್ಣವನ್ನು ಎಲ್ಲಿ ನಾವು ಕಾಣ್ತೀವಿ? ಹೆಚ್ಚಾಗಿ ಪ್ರಕೃತಿಯಲ್ಲಿ ಕಾಣ್ತೀವಿ. ಗಿಡ ಮರಗಳಲ್ಲಿ. ಪ್ರಕೃತಿಯಲ್ಲಿ ನಾವು ಬದಲಾವಣೆಗಳನ್ನು ಕಾಣುತ್ತೇವೆ. ಬೇಸಿಗೆ, ಮಳೆಗಾಲ, ಚಳಿಗಾಲ, ಈ ರೀತಿ 12 ತಿಂಗಳುಗಳು. ಅವಕ್ಕೆ ಬೇರೆ ಬೇರೆ ವಸಂತ ಋತು, ಗ್ರೀಷ್ಮ, ಶಿಶಿರ ಇದೆಲ್ಲ ಇದೆ. ಈ ರೀತಿ 12 ದಳಗಳು ಈ 12 ತಿಂಗಳುಗಳನ್ನು ಮತ್ತು ಈ 12 ತಿಂಗಳಲ್ಲಿ ಆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳನ್ನು ಕಾಣುತ್ತೇವೆ. ದೀರ್ಘವಾಗಿ ಉಸಿರಾಡೋಣ. ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ದೇಹದೊಳಗೆ ಸಹಸ್ರಾರ ಚಕ್ರದ ಮೂಲಕ ಹರಿಯುತ್ತಿರುವುದಾಗಿ ಭಾವಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡಾಗ ಈ ಚಕ್ರದಲ್ಲಿನ ದೋಷಗಳು ಹೊರಹೋಗುತ್ತಿರುವುದಾಗಿ ಭಾವಿಸಿ ಎಕ್ಸೇಲ್ ಮಾಡುವಾಗ ಈಗ ದೀರ್ಘವಾಗಿ ಉಸಿರಾಡೋಣ. ಆ ಒಂದು ವಿಶ್ವಶಕ್ತಿ ಹಸಿರು ಬಣ್ಣದಿಂದ ಕೂಡಿದ್ದು ದೇಹದಲ್ಲಿ ಎಲ್ಲ ಕಡೆಗೂ ಹರಡುತ್ತಿರುವುದಾಗಿ, ಹಸಿರು ಬಣ್ಣದ ಕಿರಣಗಳು ದೇಹದಲ್ಲೆಲ್ಲ ತುಂಬುತ್ತಿರುವುದಾಗಿ, ಹೃದಯ, ಶ್ವಾಸಕೋಶಗಳು, ಭುಜಗಳು, ಕೈಗಳು, ಮೊಣಕೈಗಳು, ರಿಸ್ಟ್, ಅಂಗೈ, ಬೆರಳುಗಳಲ್ಲಿ ಶಕ್ತಿ ಹರಿಯುತ್ತಿರುವುದಾಗಿ ಭಾವಿಸಿ ಇದರ ಬೀಜಾಕ್ಷರ ಎಂ, YAM. ಎಂ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರು ಬಿಡುವಾಗ ಎಂ ಎಂದು ಪಠಿಸಿ ಎದೆಯ ಮಧ್ಯಭಾಗದಲ್ಲಿ ಹಸಿರು ಬಣ್ಣದಿಂದ ಕೂಡಿದ 12 ದಳಗಳನ್ನು ಹೊಂದಿರುವ ಮಧ್ಯಭಾಗದಲ್ಲಿ ಒಂದು ಹಸಿರು ಬಣ್ಣಿನ ಚೆಂಡನ್ನು ಭಾವಿಸಿ ಎಕ್ಸೇಲ್ ಮಾಡುವಾಗ ಎಂ ಎಂದು ಪಠಿಸಿ ಇದರಿಂದ ಆ ಒಂದು ಚಕ್ರವು ದೀಪನಗೊಂಡು ಆ ಒಂದು ಹಸಿರು ಬಣ್ಣದ ಕಿರಣಗಳು ದೇಹದಲ್ಲೆಲ್ಲ ತುಂಬಿ ಅನಾಹತ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳಾದ ಹೃದಯ, ಶ್ವಾಸಕೋಶಗಳು, ಕೈಗಳು, ಭುಜಗಳು, ಭುಜದಿಂದ ಬೆರಳಿನ ತುದಿ, ಕೈಗಳಲ್ಲಿನ ಬೆರಳಿನ ತುದಿಯವರೆಗೂ ಶಕ್ತಿ ಹರಿಯುತ್ತಿರುವುದಾಗಿ ಭಾವಿಸಿ ಯಂ ಯಂ
ಯಾಂ 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 ನಿಮ್ಮ ಕೈಗಳಲ್ಲಿ ಇರುವ ನೋವುಗಳು, ಭುಜಗಳಲ್ಲಿರುವ ನೋವುಗಳು ಎಲ್ಲವೂ ಕಡಿಮೆ ಆಗುತ್ತಿರುವುದಾಗಿ ಭಾವಿಸಿ. ಈ ಎಲ್ಲಾ ಅಂಗಾಂಗಗಳು ಶಕ್ತಿಯುತವಾಗಿವೆ, ಆರೋಗ್ಯವಂತಳಾಗಿದ್ದೇನೆ ಎಂದು ಭಾವಿಸಿ. ಇದು ವಾಯು ತತ್ವವನ್ನು ಹೊಂದಿದೆ. ಇದು ಸದಾ ಅನ್ಕಂಡೀಷನಲ್, ಅಂದ್ರೆ ಯಾವುದೇ ಒಂದು ಕಂಡೀಷನ್ ಹಾಕ್ದಿರಾ ಇರುವಂತ ಒಂದು ಶಬ್ದ. ಇಲ್ಲಿ ಇದು ನಮ್ಮ ಹೃದಯ ಭಾಗದಲ್ಲಿರುವುದರಿಂದ ನಮ್ಮಲ್ಲಿ ಪ್ರೀತಿ, ಪ್ರೇಮ, ಅನುಕಂಪ, ದಯೆ, ಕರುಣೆ ಇವೆಲ್ಲವೂ ತುಂಬಿದೆ. ಎಲ್ಲರನ್ನು ಪ್ರೀತಿ ಮಾಡಿ, ಪ್ರೀತಿ ಹಂಚಿ, ಅದರ ಬದಲಿಗೆ ಏನನ್ನೂ ನಿರೀಕ್ಷಿಸಬೇಡಿ. ಮನಸ್ಸು ಆತ್ಮದ ಕಡೆ ಪ್ರಯಾಣ ಬೆಳೆಸುತ್ತೆ. ಕ್ಷಮೆ ಕೇಳುವ ಗುಣ ನಾವು ಕಲಿಯಬೇಕು. ಕ್ಷಮಿಸುವ ಗುಣವನ್ನೂ ಬೆಳೆಸಿಕೊಳ್ಳಬೇಕು. ಈ ಚಕ್ರದ ಮೇಲೆ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಪ್ರೇಮ, ಶಾಂತಿ, ಕರುಣೆ ಮತ್ತು ಮಿತ್ರತೆ ಅಂದ್ರೆ ಸ್ನೇಹ, ಈ ಗುಣಗಳು ಸ್ಫುಟಗೊಳ್ಳುತ್ತವೆ. ಈ ಒಂದು ಚಕ್ರವನ್ನು ಹಾರ್ಟ್ ಚಕ್ರ ಅಂತಲೂ ಕರೀತಾರೆ. ಐ ಓಪನ್ ಮೈ ಹಾರ್ಟ್ ಟು ಲವ್ ಅಂಡ್ ಇನ್ನರ್ ಬ್ಯಾಲೆನ್ಸ್. ಅನಾಹತ ಚಕ್ರವು ವಾಯು ತತ್ವ ಪ್ರಧಾನವಾದ ಶಕ್ತಿ ಕೇಂದ್ರವಾಗಿದೆ. ವಾಯುವಿನ ಗುಣಗಳಾದ ಅದ್ಭುತ ಶಕ್ತಿ, ಸ್ವಚ್ಛಂದತೆ, ಆಕಾರ ರಹಿತ ಮತ್ತು ಗಮನ ಶಕ್ತಿ, ಈ ಗುಣಗಳು ವಿಕಾಸವನ್ನು ಈ ಚಕ್ರದ ಸಾಧನೆಯಿಂದ ನಾವು ಹೊಂದಬಹುದು. ಅನಾಹತ ಚಕ್ರದಿಂದ ಶಕ್ತಿಯು ಕಾಂತಿ ರೂಪದಲ್ಲಿ ವಿಶುದ್ಧ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ವಿಶುದ್ಧ ಚಕ್ರ ಗಂಟಲಿನ ಭಾಗದಲ್ಲಿದೆ, ಅಂದರೆ ಕತ್ತಿನ ಹಿಂಭಾಗ, ಬೆನ್ನಿನ ಮೂಳೆಯ ಮೇಲೆ ಭಾವಿಸಿಕೊಳ್ಳಿ. ಇದು ಆನಂದಮಯ ಕೋಶ, ಆಕಾಶ ತತ್ವವನ್ನು ಹೊಂದಿದೆ. ಕಡು ನೀಲಿ ಬಣ್ಣ, ಅಂದ್ರೆ ನಾವು ಮೊದಲು ಇಂಕು ಬರಿತಾ ಇದ್ವಲ್ಲ ಪೆನ್ನಲ್ಲಿ, ಆ ರೀತಿಯ ಬಣ್ಣ. ಇದು 16 ದಳಗಳನ್ನು ಹೊಂದಿವೆ. 16 ಈ ವರ್ಣಮಾಲೆಯ ಅಕ್ಷರಗಳು ನಾವು ಕೇಳಿದಿವಲ್ಲ, ಆ ಇಂದ ಅಹ ಅಂತಿವೆ. ಇವು 16 ಅಕ್ಷರಗಳು, ಇವಕ್ಕೆ ಸಂಬಂಧಿಸಿ ಸೂಚಿಸುತ್ತದೆ. ಇದು ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇವುಗಳನ್ನು ಪ್ರಭಾವ ಬೀರುತ್ತೆ. ಯಾವಾಗ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್, ನಾನು ಮೊದಲೇ ಹೇಳಿದ್ದೆ, ಈ ಚಕ್ರಗಳು ನಮ್ಮ ಗ್ರಂಥಿಗಳು, ಗ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಿದೆ ಅಂತೇಳಿ. ಇವುಗಳ ಮೇಲೆ ಧ್ಯಾನ ಮಾಡುವುದರಿಂದ ಈ ಗ್ಲ್ಯಾಂಡ್ಸ್ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಅದರಿಂದ ಅಲ್ಲಿಯ ನ್ಯೂನ್ಯತೆಗಳನ್ನು ನಾವು ಹೋಗಲಾಡಿಸಿಕೊಳ್ಳಲು ಅನುಕೂಲವಾಗುತ್ತೆ ಬೀಜಾಕ್ಷರ ಪಠಿಸುವುದರಿಂದ. ಈಗ ದೀರ್ಘವಾಗಿ ಉಸಿರಾಡೋಣ, ದೀರ್ಘವಾಗಿ ಉಸಿರನ್ನು ಬಿಡೋಣ.
ಉಸಿರನ್ನು ಬಿಡುವಾಗ ಇದರ ಬೀಜಾಕ್ಷರ ಹಂ, HAM, ಹಂ ಅಂತ ಪಠಿಸೋಣ. ಇದರಿಂದ ನಮ್ಮ ಗಂಟಲಿನ ಮಧ್ಯಭಾಗದಲ್ಲಿ ಈ ಚಕ್ರ 16 ದಳಗಳನ್ನು ಕಡುನೀಲಿ ಬಣ್ಣವನ್ನು ಹೊಂದಿದ್ದು, ಈ 16 ದಳಗಳ ಮಧ್ಯೆ ಕಡುನೀಲಿ ಬಣ್ಣದ ಚೆಂಡಿನ ರೂಪದಲ್ಲಿ ಚೆಂಡು ಇರುವುದಾಗಿ ಭಾವಿಸಿ ದೀರ್ಘವಾಗಿ ಉಸಿರಾಡುತ್ತಾ ಆ ವಿಶ್ವಶಕ್ತಿಯು ಈ ಒಂದು ವಿಶುದ್ಧ ಚಕ್ರಕ್ಕೆ ಸೇರುತ್ತಿರುವುದಾಗಿ, ಉಸಿರನ್ನು ಬಿಡುವಾಗ ಅಲ್ಲಿನ ನೆಗೆಟಿವ್ ಎನರ್ಜಿ, ಆ ಅಂಗಾಂಗಗಳಿಗೆ ಸಂಬಂಧಿಸಿದ ನ್ಯೂನ್ಯತೆಗಳು ಹೊರಹೋಗುತ್ತಿರುವುದಾಗಿ, ಬೀಜಾಕ್ಷರವನ್ನು ಪಠಿಸುವುದರಿಂದ ಆ ಒಂದು ಚಕ್ರ ಉದ್ದೀಪನೆಗೊಂಡು ಆ ಒಂದು ನೀಲಿಯ ಕಿರಣಗಳು ದೇಹದೆಲ್ಲ ತುಂಬಿ ವಿಶುದ್ಧ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳನ್ನು ಶಕ್ತಿಯುತವನ್ನಾಗಿ ಮಾಡುತ್ತಿರುವುದಾಗಿ ಭಾವಿಸೋಣ. ದೀರ್ಘವಾಗಿ ಉಸಿರಾಡೋಣ. ಹಂ ಹಂ ಹಂ
ಮೇಡಮ್ ಮೇಡಮ್ ಕಟ್ಟಾಗಿದೆ. ಮೇಡಮ್ ಕಟ್ ಆಗಿದೆ ಮೇಡಮ್. ಮೇಡಮ್ ಕಟ್ ಆಗಿದೆ. ಒಂದ್ ನಿಮಿಷ ಮ್ಯಾಮ್ ನೋಡ್ತೇನೆ. ಅವ್ರದ್ದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೇಕು. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿರಿ. ಅನ್ಮ್ಯೂಟ್ ಇದ್ದವರು ಮ್ಯೂಟ್ ಮಾಡ್ಕೊಳ್ಳಿ, ಬರ್ತಾರೆ, ಕನೆಕ್ಟ್ ಆಗ್ತಾರೆ. ಬೈ ಚಾನ್ಸ್ ಆಗದೆ ಇದ್ರು ಕೂಡ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡೋಣಂತೆ. ಎಲ್ಲರೂ ಆಜ್ಞಾ ಚಕ್ರದ ಕಡೆ ಗಮನ ಇಟ್ಕೊಳ್ಳೋಣ. ದೀರ್ಘವಾಗಿ ಉಸಿರು ತಗೊಳ್ಳೋಣ. ಬೀಜಾಕ್ಷರ ಓಂ ಎಲ್ಲರೂ ಒಟ್ಟಾಗಿ ಪಡಿಸೋಣ ರೇಚಕದೊಂದಿಗೆ. ಇಲ್ಲಿ ಇಂಡಿಗೋ ಕಲರ್ನ 2 ದಳದ ಕಮಲವನ್ನ ಸ್ಥಾಪಿಸಿಕೊಳ್ಳೋಣ. ದೀರ್ಘ ಪೂರಕ ಮಾಡಿ ರೇಚಕದೊಂದಿಗೆ ಓಂ ಹೇಳಿಕೊಳ್ಳೋಣ. ಸಹಸ್ರಾರ ಚಕ್ರದ ಕಡೆಗೆ ಗಮನ ಹರಿಸೋಣ. ಬೀಜಾಕ್ಷರ ಆ ಹಾಗೆ ವಿಶ್ವದಲ್ಲಿ ನಮ್ಮೊಳಗೆ ಪ್ರವೇಶಿಸುತ್ತಿರುವುದನ್ನು ಗಮನಿಸೋಣ. ಬಣ್ಣ ವೈಲೆಟ್ ಕಲರ್ ನೇರಳೆ ಬಣ್ಣ. ಇಲ್ಲಿ ಸಹಸ್ರದಳ ಕಮಲವನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ.
ದೀರ್ಘ ಪೂರಕ ಮಾಡೋಣ. ವಿಶ್ವದ ಎಲ್ಲ ಶಕ್ತಿ ಕಾಸ್ಮಿಕ್ ರೇಸ್ ಎಲ್ಲ ನಮ್ಮ ಸಹಸ್ರಾರದಿಂದ ಒಳಗೆ ಬರುತ್ತಿರುವುದು, ದೇಹದೆಲ್ಲ ಕಡೆಗೆ ಸಂಚರಿಸುತ್ತಿರುವುದನ್ನು ಅನುಭವಿಸುತ್ತಾ ಬೀಜಾಕ್ಷರ ಮಂತ್ರ ಆಮ್ ಅನ್ನು ಪಠಿಸೋಣ. ರೇಚಕದಲ್ಲಿ ಆ ಸಣ್ಣಗೌಡ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನೀವು ಹೋಸ್ಟ್ ಆಗಿದೆ. ಶಶಿಕಲಾ ಮೇಡಮ್ ಅವರು ಗೈಡ್ ಮಾಡ್ತಾ ಇದ್ರು, ಅವ್ರದ್ದು ಅನ್ಮ್ಯೂಟ್ ಮಾಡಿ ಮೇಡಮ್. ಅವ್ರದ್ದು ಅನ್ಮ್ಯೂಟ್ ಆಗಿದೆ ಸರ್, ನೀವು ಮಾಡಿ ಸರ್, ಕಂಟಿನ್ಯೂ ಮಾಡಿ ಸರ್. ಅವ್ರದ್ದು ಅನ್ಮ್ಯೂಟ್ ಆಗೋಗಿದೆ. ನೀವು ಕಂಟಿನ್ಯೂ ಮಾಡಿ ಸರ್. ನಾನು ನಿಂತೋಯ್ತಲ್ಲ, ಅದಕ್ಕೆ ನಾನ್ ಮಾಡ್ತಾ ಇದ್ನಲ್ಲ, ಅದನ್ನ ಕಂಟಿನ್ಯೂ ಮಾಡಿದೆ ಸರ್. ಕಂಟಿನ್ಯೂ ಮಾಡಿ ಸರ್ ಈಗ. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಈಗೇನು ಆಲ್ರೆಡಿ ಲಕ್ಷ್ಮೀಕಾಂತ್ ಮೇಡಮ್ ಅವರು ಮೂಲಾಧಾರದಿಂದ ನಿಮಗೆ ಗೈಡ್ ಮಾಡ್ತಾ ಬಂದ್ರು. ಪ್ರತಿಯೊಂದು ಚಕ್ರದ ಮೇಲೆ ಫೋಕಸ್ ಕೊಡ್ತಕ್ಕಂಥದ್ದು, ಅದರ ಕಲರು, ಅದರ ದಳ ಮತ್ತು ಅದು ಪ್ರಕೃತಿ ಯಾವ ತತ್ವವನ್ನು ಅದು ಪ್ರತಿಪಾದಿಸುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಬಂದ್ರು. ಆಲ್ರೆಡಿ ಕೊನೆಯ ಹಂತಕ್ಕೆ ಬಂದಿದ್ರಿ. ಸಹಸ್ರಾರು ಚಕ್ರದ ಬಗ್ಗೆನೂ ಕೂಡ ಶಶಿಕಲಾ ಮೇಡಮ್ ಅವ್ರು ಗೈಡ್ ಮಾಡಿದ್ದಾರೆ. ಈಗ ಉಳಿದಿರ್ತಕ್ಕಂಥದ್ದು ದೀರ್ಘ ಶ್ವಾಸವನ್ನ ತಗೊಳ್ತಾ ಹಾಗೆ ದೀರ್ಘವಾಗಿ ಉಸಿರನ್ನು ಹೊರಹಾಕಿ ಸಾಧ್ಯ ಆದ್ರೆ ಓಂಕಾರವನ್ನ ಉಚ್ಚರಿಸುತ್ತಾ, ಅದು ಓಂಕಾರ ಏರು ಇಳು ಧ್ವನಿ ಬೇಡ, ಒಂದೇ ಸರಳವಾದ ಸುಲಭವಾಗಿ ಸುಲಲಿತವಾಗಿ ಉಚ್ಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತ್ರ ಆ ಸ್ವರವನ್ನು ಹೊರಹಾಕಿ. ಯಾಕಂದ್ರೆ ಆರಂಭದಲ್ಲಿ ಏರು ಸ್ವರ ಬಂದು ಕೊನೆಗೆ ನಿಂತು ಲಾಸ್ಟಿಗೆ ಸ್ವಲ್ಪ ಧ್ವನಿ ಬಂದ್ರೆ ಅದು ಮನಸ್ಸಿನ ನಿಗ್ರಹ ಆಗೋಲ್ಲ. ಹಾಗಾಗಿ ಸಾಧ್ಯ ಆದ್ರೆ ಉಚ್ಚಾರಣೆ ಮಾಡಿ, ಇಲ್ಲಾಂದ್ರೆ ಮನಸ್ಸಿನಲ್ಲಿಯೇ ಹೇಳ್ಕೊಳ್ತಾ ದೀರ್ಘ ಶ್ವಾಸವನ್ನು ಹೊರಹಾಕಿ ಸಹಸ್ರಾರು ಚಕ್ರದ ಮುಖಾಂತರ ಗಮನ ಇರ್ಲಿ ನಿಮ್ದು. ದೀರ್ಘ ಶ್ವಾಸವನ್ನು ತಗೊಂಡು ಪೂರ್ಣ ದೇಹಕ್ಕೆ, ಪ್ರತಿ ಕಣ ಕಣಕ್ಕೂ, ಪ್ರತಿಯೊಂದು ಶೆಲ್ಲಿಗೂ ಕೂಡ ನೀವು ತಗೊಳ್ತಕ್ಕಂಥ ಗಾಳಿ ಹೋಗ್ತಾ ಇದೆ ಅಂತಕ್ಕಂಥ ಗಮನಿಸ್ತಾ ನೀವು ಸ್ವೀಕರಣೆ ಮಾಡ್ತಕ್ಕಂಥ ಗಾಳಿ ಫಸ್ಟ್ ಲಕ್ಷ್ಮೀಕಾಂತ್ ಮೇಡಮ್ ಅವ್ರು ಹೇಳ್ದಂಗೆ ಗಂಟಲಿಂದ ಭರ್ತಿಯಾಗಿ, ಎದೆ ಭಾಗ ಭರ್ತಿಯಾಗಿ, ಹೊಟ್ಟೆಯ ಭಾಗ ಸಂಪೂರ್ಣ ಉಬ್ಬಿರ್ತಕ್ಕಂಥದ್ದು. ಹಾಗೆಯೇ ನಿಧಾನವಾಗಿ ಹೊಟ್ಟೆ ಫಸ್ಟ್ ಮೇಲಿಂದ ಖಾಲಿ ಆಗ್ತಾ ಇದೆ, ಗಂಟಲು ಎದೆ ಡೌನ್ ಆಗ್ತಾ ಇದೆ, ಹೊಟ್ಟೆ ಕಂಪ್ಲೀಟ್ ಆಗಿ ಡೌನ್ ಆಗ್ತಾ ಇದೆ. ಈ ಚಕ್ರ ಧ್ಯಾನವನ್ನು ನಿರಂತರ ಮಾಡ್ತಾ ಮಾಡ್ತಾ ಬಂದಾಗ
ಹೇಗೆ ಅನೇಕ ಕಾಲಗಳ ಕಾಲ ತಪಶಕ್ತಿಯಿಂದ ಸಿದ್ಧಿ ಸಾಧಿಸುತ್ತೋ ಹಾಗೆ ಇದನ್ನ ನಿರಂತರ ನೀವು ಮಾಡ್ತಾ ಬಂದಾಗ ಆಕಾಶದಿಂದ ಒಂದು ಬೆಳ್ಳಿ ರೇಖೆ ಅಂತ ಹೇಳ್ತಾರಲ್ಲ, ಅದು ಮೇಲಿಂದ ಸಹಸ್ರಾರು ಚಕ್ರದಿಂದ ಒಂದೇ ಲೈನ್ ನಲ್ಲಿ ಅಗ್ನಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರ, ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ, 7 ಚಕ್ರ ಒಂದೇ ರೇಖೆಯಲ್ಲಿ ನಿಂತಿರ್ತಕ್ಕಂಥದ್ದು ನಿಮಗೆ ಭಾಸ ಆಗುತ್ತೆ. ಯಾರು ಹೆಚ್ಚು ಇದರಲ್ಲಿ ಪರಿಣಿತರಾಗ್ತಾರೆ, ಸಾಧನೆ ಮಾಡ್ತಾರೆ, ಅವರಿಗೆ ಅವ್ರು ತಗೊಳ್ತಕ್ಕಂಥ ಗಾಳಿ ಮೂಗಿನಿಂದ ಬರ್ತಾ ಇದೆ ಅನ್ನೋ ಫೀಲ್ ಇರಲ್ಲ. ಕೇವಲ ಆ ಬೆಳ್ಳಿ ರೇಖೆ ಏನಿರುತ್ತಲ್ಲ ಮೇಲೆ ಸಹಸ್ರಾರು ಚಕ್ರದಿಂದ ಮೂಲಾಧಾರ ಚಕ್ರವರೆಗಿನೂ ಕೂಡ ನಿರಂತರವಾದ ಬೆಳಕು, ಆ ಶಕ್ತಿ ಬರ್ತಕ್ಕಂಥದ್ದು. ಆ ಬಂದಂತ ಶಕ್ತಿ ದೇಹದ ಪ್ರತಿ ಕಣ ಕಣಕ್ಕೂ ಕೂಡ ಹೋಗಿ ತಲುಪ್ತಕ್ಕಂಥದ್ದು ಮತ್ತು ಇಡೀ ದೇಹ ಆಕ್ಟಿವ್ ಆಗ್ತಕ್ಕಂಥದ್ದು, ಶಕ್ತಿಯುತವಾಗ್ತಕ್ಕಂಥದ್ದು, ಚೈತನ್ಯದಿಂದ ಕೂಡಿರ್ತಕ್ಕಂಥದ್ದು ಆಗೋದು ಗಮನಕ್ಕೆ ಬರುತ್ತೆ. 1 ಟೈಮ್ 2 ಟೈಮ್ ಮಾಡಿದ ತಕ್ಷಣ ಇದು ಆಗಿಲ್ಲ ಅಂತಂದಾಗ ಯಾರು ಕೂಡ ಬೇಸರ ಮಾಡ್ಕೋಬಾರ್ದು. ನಿರಂತರ ಸಾಧನೆ ಮಾಡಿದ್ರೆ ಮಾತ್ರ ಹೇಗೆ ಅನೇಕ ದಿನದ ತಪಸ್ಸಿನ ಫಲವಾಗಿ ನಮಗೆ ಸಿದ್ಧಿ ಸಾಧಿಸುತ್ತೋ, ಇಲ್ಲೂ ಕೂಡ ನಿರಂತರ ಸಾಧನೆಯಿಂದ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಯಾರು ಹೆಚ್ಚು ಇದಕ್ಕೆ ಒಳಗಾಗಿ ಈ ಶಕ್ತಿ ತಗೊಳಕ್ಕೆ ಪ್ರಯತ್ನ ತಗೊಳ್ತಾರೋ ಅವರಲ್ಲಿ ಪ್ರತಿಯೊಂದು ಕೂಡ ವಿಭಿನ್ನವಾಗಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಆಲೋಚನೆ ಇರ್ಬೋದು, ಅದೇ ಔರಾ ಅಂತ ಹೇಳ್ತಾರಲ್ಲ, ಶಕ್ತಿಯ ಪ್ರಭಾವಳಿ ಅಂತ ಹೇಳ್ತಾರೆ, ಅದೆಲ್ಲದೂ ಕೂಡ ವಿಭಿನ್ನವಾಗಿ ಅವರಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ನೋಡ್ಬೋದು. ಆದ್ರಿಂದ ಡೀಪ್ ಆಗಿ ದೀರ್ಘವಾದ ಉಚ್ಛ್ವಾಸಗಳನ್ನ ಮುಂದುವರಿಸ್ತಾ ಇರಿ. ಶಶಿಕಲಾ ಮೇಡಮ್, ಎಕ್ಸ್ಟ್ರಾ ಏನಾದ್ರು ಇದ್ರೆ ಇನ್ನೊಂದಿಷ್ಟು ಗೈಡ್ ಮಾಡಿ. ಇಲ್ಲ ಸರ್, ಹಂಗೇನಿಲ್ಲ, ಎಲ್ಲದನ್ನು ಹೇಳಿದಿರಲ್ಲ ಸರ್. ಮೇಡಮ್ ಎಲ್ಲದೂ ಹೇಳ್ಬಿಟ್ಟಿದ್ರು. ನಮಸ್ತೆ ಸರ್, ನಮಸ್ತೆ, ಥ್ಯಾಂಕ್ ಯು. ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಹೇಳಿ ಮ್ಯಾಮ್, ಚಕ್ರಗಳ ಬಗ್ಗೆನೇ ಕ್ಲಾಸ್ ಇತ್ತು, ಹೆಚ್ಚಿಗೆ ಏನಾದ್ರು ಹೇಳದಿದ್ರೆ ಹೇಳಿ ಮ್ಯಾಮ್. ಹೆಚ್ಚಿಗೆ ಏನು ಹೇಳೋದಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ಗೆ ಇವತ್ತು ತುಂಬಾನೇ ಬೇಜಾರಾಯ್ತು, ನೋವಾಯ್ತು. ನನ್ಗೂ ಚಕ್ರ ಧ್ಯಾನಕ್ಕೂ ಎಲ್ಲ ಬರಲ್ಲ ಅನ್ಸುತ್ತೆ. ಇಲ್ಲ ಮ್ಯಾಮ್, ಒಂದ್ ನಿಮಿಷ, ಎಲ್ರು ಧ್ಯಾನದಲ್ಲಿ ಇದಾರೆ, ಅವರೆಲ್ಲ ಧ್ಯಾನದಿಂದ ಹೊರಗ್ ಬರ್ಲಿ, ಆಮೇಲೆ ಶಶಿಕಲಾ ಮೇಡಮ್ ಒಂದ್ 2 ನಿಮಿಷ ತಗೊಂಡು ಇವ್ರನ್ನೆಲ್ಲ ಧ್ಯಾನದಿಂದ ಹೊರಗಡೆ ತಗೊಂಡ್ಬನ್ನಿ, ಆನಂತರ ಚರ್ಚೆ ಮಾಡೋಣಂತೆ. ವೇದಾವಂತೆ ಮೇಡಮ್ ಒಂದ್ 2 ನಿಮಿಷ ವೇಟ್ ಮಾಡಿ. ಓಕೆ ಓಕೆ ಓಕೆ. ಎಲ್ಲ ಮಾಸ್ಟರ್ಸ್ ನಿಧಾನವಾಗಿ 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 ನಮ್ಮ ಸಹಜ ಸ್ಥಿತಿಗೆ ಮರಳೋಣ. ನಿಧಾನವಾಗಿ ತುಂಬಾ ಗಾಢನ ಧ್ಯಾನದಲ್ಲಿದ್ರೆ ಅದನ್ನ ಕಂಟಿನ್ಯೂ ಮಾಡೋಣ. ಇಲ್ಲವಾದರೆ ನಿಧಾನವಾಗಿ ಧ್ಯಾನದಿಂದ ಹೊರಬರೋಣ. ಹಾಗೆಯೇ ನಾವು ಪಕ್ಕದಲ್ಲಿಟ್ಟಿದ್ದಂತಹ ನೀರನ್ನು ಕಣ್ಣು ಬಿಡಿಸಿಕೊಳ್ಳೋಣ. ಮೊದಲನೇದಾಗಿ ಕಣ್ಣು ಬಿಡೋಣ. ನಿಧಾನವಾಗಿ ನಿಧಾನವಾಗಿ ಹೊರಬಳಕೆಗೆ ಕಣ್ಣು ಹೊಂದಿಸಿಕೊಂಡು ಕಣ್ಣು ತೆರೆದು ಸಹಜ ಸ್ಥಿತಿಗೆ ಮರಳೋಣ. ಹಾಗೆಯೇ ನಾವು ಪಕ್ಕದಲ್ಲಿಟ್ಟಿದ್ದ ಒಂದು ಕಪ್ ನೀರನ್ನ, ಶಕ್ತಿಯುತವಾಗಿರುತ್ತೆ, ಅದು ಎಲ್ಲ ವಿಶ್ವ ಶಕ್ತಿಯನ್ನು ಹೇಳ್ಕೊಂಡಿರುತ್ತೆ,
ಅದನ್ನ ಸೇವಿಸೋಣ ಗುಟುಕು ಗುಟುಕಾಗಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳೋಣ. ಒಂದಿನ ವೇದಿಕೆ ಲಕ್ಷ್ಮೀ ಮೇಡಮ್ಗೆ.